ಹಾಯ್ ನಮಸ್ಕಾರ, ರಾಮ್ ರಾಮ್, ಸಲಾಂ ಬಾಯ್, ಕೇಮ್ ಚೋ, ಮಜಮ ಬಾಗುನರ, ಸಸ್ರಿಕಾಲ್, ಹೇಗಿದ್ದೀರಾ? ಹಾಯ್, ಆಮ್ ಸ್ಟೈಲಿಶ್ ಇರೋದನ್ನು, ಬಟ್ ಐ ಆಮ್ ನಾಟ್ ಸ್ಟೈಲಿಶ್ ಬಿಕಾಸ್ ಮೈ ವರ್ಕ್ ಈಸ್ ಸ್ಟೈಲಿಶ್. ಹೌದ್ರಿ, ನಾನು ಇವತ್ತು ಶ್ರೀ ಮೈಲಾರ ಮಲ್ಲಣ್ಣ ಕ್ಷೇತ್ರದಲ್ಲಿ ಬಂದಿದ್ದೀನಿ. ಈ ನೋಡಿ ಮೇಲ್ಗಡೆ ಹೇಗಿದೆ ವ್ಯೂ ಅಂತಂತ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ 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 ಕೊನೆ ತನಕ ನೋಡಿ, ಸ್ಕಿಪ್ ಮಾಡಲ್ದೆ. ಹಾಗಾಗಿ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ಸ್ ಮಾಡೋಣ ಅಂತಂತ. ಇನ್ನು ನೋಡಿ ಮೈಲಾರ ಮಲ್ಲಣ್ಣ ಈ ಥರ ಗುಂಡಗಳಿದೆಲ್ಲ ಸುಮಾರು ಎಷ್ಟೋ ಇದೆ, ನನ್ಗೆ ಗೊತ್ತಿರೋದು 101 ಅಂತ ಹೇಳ್ತಾರೆ ಜನಗಳು. ಹಾಗಾಗಿ ಅದೇ ಗೊತ್ತು ನನಗೆ. ಪ್ಲೀಸ್ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ನಾವ್. ಹಾಯ್, ಆಮ್ ಸ್ಟೈಲಿಶ್ ಇರೋದನ್ನು, ಬಟ್ ಐ ಆಮ್ ನಾಟ್ ಸ್ಟೈಲಿಶ್ ಬಿಕಾಸ್ ಮೈ ವರ್ಕ್ ಈಸ್ ಸ್ಟೈಲಿಶ್. ದಿಸ್ ಈಸ್ ಮೈಲಾರ ಮಲ್ಲಣ್ಣ ಟೆಂಪಲ್. ಎಸ್, ನಮ್ಮ ಮಿನಿಸ್ಟರ್ ಸಾಹೇಬರು ಬಂದರು, ಈಶ್ವರ್ ಖಂಡ್ರೆ ಸಾಹೇಬರು. ಹಾಗೆ ನಮ್ಮ MLA ಕೂಡ ಭಾಲ್ಕಿ ತಾಲೂಕಿನಿಂದ. ಇವಾಗ ಕೂಡ ಅರಣ್ಯ ಇಲಾಖೆಯ ಮಿನಿಸ್ಟರ್ ಇದ್ದಾರೆ, ಪವರ್ಫುಲ್ ನಮ್ಮ ಏರಿಯಾದಲ್ಲಿ ಮಿನಿಸ್ಟರ್. ಬನ್ನಿ ಹೋಗೋಣ ನಮ್ಮ ದೇವಸ್ಥಾನಕ್ಕೆ. ಆ ಕಡೆ ಈಗಂದ್ರೆ ನಾನು ಈ ಕಡೆ ರಿಟರ್ನ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಹೋಗಿ ಮತ್ತೆ ರಿಟರ್ನ್ ಬರ್ತೀನಿ. ನಿಮ್ಗೆ ಹೇಗೆ ಏನು ಜನಗಳು ಹೋಗ್ತಾ ಇದ್ದಾರೆ, ಯಾಕೆಂದ್ರೆ ಪಲ್ಲಕ್ಕಿ ಎಂಬುದು ಮೇಲ್ಗಡೆ ಹೋಗುತ್ತೆ, ಸುತ್ತಾಕ್ ಹೋಗ್ಬೇಕಾಗುತ್ತೆ. ಎಲ್ಲಿ ಗೊತ್ತಾ, ಯಾರು ಬರ್ತಾರೆ ಅಂದರೆ ಪಲ್ಲಕ್ಕಿ ತೊಗೊಂಡು ಲಾಲ್ಬಾಗ್ ಅಂತಿದೆ, ಇದು ಬೀದರ್ ಟು ಇದು ಮೈಲಾರ ಟು ಬೀದರ್ ದಾರಿಯಲ್ಲಿ ಮಧ್ಯದಲ್ಲಿ ಬರುತ್ತೆ. ನೌಬದ್ ನಿಯರ್ ಬೈ ಗ್ರಾಮ ಪಕ್ಕದಲ್ಲಿ ಲಾಲ್ಬಾಗ್ ಅಂತ ನೀವು ಅನ್ಕೊಂಡಿರ್ಬೋದು. ಲಾಲ್ಬಾಗ್ ಅಂದರೆ ಬೆಂಗಳೂರಲ್ಲಿ ಒಂದಿದೆ ಲಾಲ್ಬಾಗ್ ಅಂತ, ಅದು ಅಲ್ಲ, ನಮ್ಮ ಹತ್ರನೂ ಇದೆ ಒಂದು ಲಾಲ್ಬಾಗ್. ಅಲ್ಲಿದು ಪಲ್ಲಕ್ಕಿ ಅವ್ರು ಬಂದು ಸುಮಾರಷ್ಟು ಒಂದು 30-50 ಜನ ಬರ್ತಾರೆ. ಅವರೆಲ್ಲರೂ ವರ್ಷ ಯಾವಾಗಲೂ ನಾನು ಚಿಕ್ಕ ವಯಸ್ಸಿನ ನೋಡ್ತೀನಿ, ಅವಾಗಿನ ಹಿಡಿದು ಅವರೇ ತೊಗೊಂಡ್ಬರ್ತಾರೆ ಪಲ್ಲಕ್ಕಿ. ಹಾಗಾಗಿ ಅವ್ರು ಬಂದರೆ ನಮ್ಮ ಉತ್ಸವ ಆಗುತ್ತೆ, ದಸರಾ ಹಬ್ಬದ್ದು. ನಾನು ಎಲ್ಲ ಊರ ಕಡೆ ಹೋಗ್ತೀನಲ್ಲ, ನನ್ನ ಊರಲ್ಲಮ್ಮ ಬಂಗಾರ ಬಳ್ಳಿ ಕೊಟ್ಟಿರ್ತಾರಲ್ಲ, ಹಾಗಾಗಿ ನಾವು ಮನೆಯಲ್ಲಿ ಬಂಗಾರ ಬಳ್ಳಿ ನಮ್ಮ ಅಪ್ಪ ಅಮ್ಮನಿಗೆ, ಫ್ರೆಂಡ್ಸ್ ಫಾಲೋವರ್ಸ್ಗೆಲ್ಲ ಕೊಟ್ಟಿರ್ತೀನಿ. ಕೊಟ್ಟ ನಂತರ ಮತ್ತೆ ಸುಮಾರು 9 ಗಂಟೆ ಬಿಡ್ತೀನಿ, 10 ಗಂಟೆ ತನಕ ಇಲ್ಲೇ ರೀಚ್ ಆಗಿರ್ತೀನಿ. ಸಾಹೇಬರು ಬಂದಾರೆ ನೋಡಿ ಪೂಜೆ ಮಾಡೋಕ್ಕೆ. ಅವ್ರು ಯಾಕೆಂದ್ರೆ ಕಾಯ್ತಾ ಇರ್ತಾರೆ, ಇವ್ರು ಬಂದು ಸ್ವಲ್ಪ ಇದಾಗುತ್ತಂತ. ನೋಡಿ ಹೇಗೆ ಚೆನ್ನಾಗಿ ಲೈಟಿಂಗ್ ಎಲ್ಲ ಹೇಗಾಗಿದ್ದಾರೆ ನೋಡಿ, ಜಗ್ಮಗ್ ಜಗ್ಮಗ್ ಅಂತಂತ. ಹಾಗೆ ಅದೇ ಥರ ಇದೆ ನಮ್ಮ ವ್ಯೂ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಇವಾಗ ನಾನು ಭಾಳ ದಿವಸ ಆಯ್ತದೆ ಬ್ಲಾಗ್ಸ್ ಮಾಡ್ಕೊಂಡು, ನಾನು ಸ್ವಲ್ಪ ಬಿಡು ಇರಲಿಲ್ಲ, ನನ್ನ ಕೆಲಸ ಇತ್ತು. ನೋಡಿ ಎಷ್ಟು ಭಯಂಕರ ಕಾಣ್ತದೆ ನೋಡಿ, ಆ LED ಲೈಟಲ್ಲಿ ನಮ್ಮ ಆರಾಧನೆ ದೇವರು ಮೈಲಾರ ಮಲ್ಲಣ್ಣ. ಹಾಗೆ ನೀವು ಬಂದಿರ್ಬೋದು, ಬಟ್ ಇನ್ನೂ ಬನ್ನಿ, ನಮ್ಮ ಜಾತ್ರೆ ನಡೆಯುತ್ತೆ ಇವಾಗ. ಚಟ್ಟಿ ಮಾಸ ಇದು ಚಟ್ಟಿ ಬರ್ತದಲ್ಲ, ಜಾತ್ರೆ ಉತ್ಸವ ಇನ್ನೂ ಸಖತ್ತಾಗಿ ಬರುತ್ತೆ. ವಿಧ ವಿಧ ಆಟಗಳು ಬರುತ್ತೆ, ವಿಧ ವಿಧ ಜನಗಳು ಸಿಕ್ಕಾಬಟ್ಟೆ, ಸಾವಿರಾರು ಜನ ಬರ್ತಾರೆ. ಆಮೇಲೆ ಅವತ್ತಿನ ದಿವಸ ಎಷ್ಟು ಜನ ರೀ ಅಲ್ಲಿ, ಅವತ್ತು ಪಲ್ಲಕ್ಕಿ ಉತ್ಸವ ದಿನ ಸುಮಾರು ಜನ, ಸಾವಿರಾರು ಗಂಟಲೆ ಬಂದಿತ್ತು. ಪೂರ ಫುಲ್ ಒಂಥರ ರೋಮಾಂಚನ ನೋಡೋಕ್ಕೆ ಅವತ್ತಿನ ದಿವಸ ನಾನು. ಹಾಗಾಗಿ ಯಾಕೆಂದರೆ ಬರ್ತಾ ಇದೆ ನೋಡಿ. ಈಗ ಬಂಗಾರ ಬಳ್ಳಿ ನಮ್ಮ ಅಣ್ಣ ಸಿಕ್ಕಿದ್ರು, ಶಿವರಾಜ್ ಅಣ್ಣ ಅಂತ. ಅವರಿಗೆ ಬಂಗಾರ ಬಳ್ಳಿ ಶಾಕ್ ಆದೆ ನಾನು ಮಾಡುವಾಗ. ಈಗ ಬಲರಾಜ್ ಸರ್ ಅವರು ಸಿಕ್ಕಿದ್ರು ನಮಗೆ. ಮೈಬ್ರೋ ಬಂಗಾರ ಬಳ್ಳಿ ಕೊಡ್ಬೇಕಲ್ಲ, ಎಲ್ಲರೂ ಕೊಡ್ತಾ ಇದ್ದೀನಿ. ನಾನು ಈ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಬ್ಲಾಗ್ಸ್ ಮಾಡ್ತೀನಿ ಅಂದು, ಮತ್ತು ಅದರಲ್ಲೂ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ಮತ್ತೆ ಎಷ್ಟು ಚಂದ ಅಂತಂದ್ರೆ ಬಂಗಾರ ಬೆಳ್ಳಿ ಅಂತಂದ್ರೆ ನಮ್ಗೆ ಅದೃಷ್ಟ. ಈ ಸಲ ಬಂಗಾರ ಜಾಸ್ತಿ ಸಿಗುತ್ತಾ, ಬೆಳ್ಳಿ ಜಾಸ್ತಿ ಸಿಗುತ್ತಾ ಅಂತ ಎಲ್ಲರೂ ಆಡ್ಕೋತಾರಲ್ವಾ. ಹಾಗೆ ನಾನು ಅದು ತೊಗೊಂಡು ಮೈಲಾರ ಮಲ್ಲಣ್ಣಿಗೆ ಕೊಡ್ಬೇಕಂತ ತೊಗೊಂಡು ಮನೆಯಲ್ಲಿ ತೊಗೊಂಡು ಬಂದು ಇಟ್ಟು ಎಲ್ಲರೂ ಸ್ವಲ್ಪ ಹಂಚಿದ್ರೆ ಒಂಥರ ನೆಮ್ಮದಿ. ಈಗ ನೋಡಿ ಮಂಟಪದಲ್ಲಿ ಜನಗಳು ಎಷ್ಟಿದ್ದಾರೆ ನೋಡಿ, ಬಿಡು ಇಲ್ಲದ ಜನಗಳು ಬರ್ತಾರೆ. ಯಾವಾಗಲೂ ವರ್ಷ ಇಡೀ ವರ್ಷದಲ್ಲಿ ಬರ್ತಾರೆ, ಬಟ್ ಅವತ್ತಿನ ದಿವಸ ಇನ್ನೂ ಜಾಸ್ತಿ ಬರ್ತಾರೆ. ಯಾಕೆಂದರೆ ಇನ್ನೂ ಸಖತ್ತಾಗಿ ಈಗೆಂಬುದು ಲಾಕ್ ಮಾಡಿರ್ತಾರೆ ದೇವಸ್ಥಾನ ಎಲ್ಲ. ಪಲ್ಲಕ್ಕಿ ಬರಬೇಕು, ಅದು ಬರೋ ತನಕ ಲಾಕ್ ಮಾಡಿದ್ದಾರೆ ನೋಡಿ. ತಂದೆ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಮಲ್ಲಣ್ಣ. ಅಲ್ಲಿ ಲಾಕ್ ಎಲ್ಲ ಅಲ್ಲಿಗೆ ನಿಮ್ಗೆ ಸ್ವಲ್ಪ ತೋರ್ಸೋಣ ಅಂತ ಜೂಮ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ವೈಡ್ ಇತ್ತಿದ್ವು, ಹಾಗಾಗಿ ಕಾಣಲಿಲ್ಲ ದೇವ್ರು ಅಂತಂದು ಹಾಗೆ ಜೂಮ್ ಮಾಡಿದ್ದೀನಿ. ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡಿದ್ದೀನಿ, ಬಟ್ ಬೇಜಾರಾಗಬೇಡಿ. ಮಲ್ಲಣ್ಣ ದೇವರು ಎಲ್ಲರೂ ಕಾಣೋದು ಸಾಕಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ. ಹಾಗಾಗಿ ನನ್ನ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜನಗಳು ಕೂತ್ಕೊಂಡು ನೋಡ್ತಾರೆ, ಒಂಥರ ನೋಡೋಕ್ಕೆ ಒಂದು ರೋಮಾಂಚನ. ಈ ಥರ ಇದು ಮಾಡಿದ್ರೆ ಈ ಒಗ್ಗೆ ಅಂತ ಅಂತಾರಲ್ಲ, ಅವರು ದೇವ್ರ ಥರನೇ, ದೇವ್ರ ಥರನೇ ಭಾವಿಸ್ತೀವಿ ನಾವು. ಹಾಗಾಗಿ ಅವ್ರು ಪೂಜೆ ಮಾಡ್ತಾರೆ ನೋಡಿ. ಅದು ಇದು ಚಬ್ಕ ಅಂತಾರಲ್ಲ, ಚಬ್ಕಲಿಂದ ಹೊಡೆದ್ರೆ ಅವ್ರ ಮೈದಾಗಿನ ಏನಿರುತ್ತಲ್ಲ ಎಲ್ಲ ಹೋಗ್ಬಿಡುತ್ತಂತೆ. ಹಾಗಾಗಿ ಸುಮಾರು ಜನ ಬರ್ತಾರೆ, ಒಬ್ಬರು ಆದ ನಂತರ ಒಬ್ಬರು ಕಾಲು ಬಿದ್ದು ಅದನ್ನ ಹೋಗ್ತಾರೆ ನೋಡಿ. ಬಾಜಾ ಭಜಂತ್ರಿ ಎಲ್ಲ ಇದೆ ಅಲ್ಲಿ, ಎಲ್ಲ
ಇದೆ. ಜನಗಳನ್ನ ಕ್ಯೂರಿಯಾಸಿಟಿ ಹಾಗೆ ಯಾರು ಏನು ಮಾಡ್ತಾರೆ ಎಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ತಾರೆ. ಹಾಗೆ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ನಾನಂತೂ ಪ್ರೀ ಪ್ಲಾನಿಂಗೇ ಹೋಗಿದ್ದೆ. ನಾನು ಈ ಸಲ ಬ್ಲಾಗ್ಸ್ ಮಾಡೋಣ, ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಶ್ರೀ ಮೈಲಾರ ಮಲ್ಲಣ್ಣ ದೇವರ್ಲಿಂದ ಅಂತ ಮೊದಲು ಮಾಡಿದ್ದೀನಿ. ಲೈವೇ ಬಿಟ್ಟಿದ್ದೀನಿ ಆಲ್ರೆಡಿ. ಹಾಗಾಗಿ ನೋಡಿ, ಒಬ್ಬರು ಆದ ನಂತರ ಒಬ್ಬರು ಹೋಗಿ ಮತ್ತೆ ಇದು ಮಾಡ್ಕೋತಾರೆ. ಅದು ನನಗೂ ತುಂಬ ಇಷ್ಟ, ನನಗೂ ಇದು ಮಾಡೋಣ ಅಂತ. ಬಟ್ ನನ್ಗೆ ಭಯ ಏನಂತಂದರೆ, ಸ್ವಲ್ಪ ಏಟಾದರೆ ಅವ್ರಂತಂದರೆ ಸ್ವಲ್ಪ ಗಟ್ಟಿಯಾಗಿರ್ತಾರೆ. ನನಗಂತ ಸ್ವಲ್ಪ ನರ್ವಸ್ ಇರಬಾರ್ದು, ಖಡಕ್ ಆಗಿರ್ಬೇಕು ಅದಕ್ಕೆ. ಯಾಕಂದ್ರೆ ಮೈಯಲ್ಲಿ ಸೊಗಡು ಏನಾರ ಇತ್ತಂದ್ರೆ ಅದು ಹೋಗ್ಬಿಡುತ್ತೆ. ನನ್ನ ಹತ್ರ ಏನಿಲ್ವೇ, ನನ್ನ ಹತ್ರ ನನ್ನ ದೇವರಿದ್ದಾರೆ, ಮಲ್ಲಣ್ಣ ಇದ್ದಾರೆ ಅಲ್ವಾ. ಹಾಗಾಗಿ ನಾನು ಹಾಗೆ ನೋಡಿ, ಲೈಟಿಂಗ್ ನೋಡಿ ಸಖತ್ತಾಗಿದ್ದಾರೆ, ರೋಮಾಂಚನ ಫುಲ್ ಇದು ಮಾಡಿಕ. ಬರ್ತಾ ಇದೆ ಪಲ್ಲಕ್ಕಿ ನೋಡಿ, ಪಟಾಕಿ ಅದನ್ನ ಹಾರಿಸ್ತಾ ಇದ್ದಾರೆ. ಈಗ ಬರುತ್ತೆ, ಕೆಲವೇ ನಿಮಿಷದಲ್ಲಿ ಬರುತ್ತೆ ನೋಡಿ. ಲಾಲ್ಬಾಗ್ಲಿಂದ ತಗೊಂಡ್ ಬರ್ತಾರೆ. ಇದು ಪೂಜಾರಿ ಎಲ್ಲರೂ ಇರ್ತಾರೆ, ಎಲ್ಲ ಸುಮಾರು ಜನ ಭಕ್ತಾದಿಗಳ ಜೊತೆನೆ ಹೆಜ್ಜೆ ಹಾಕ್ತಾರೆ ಪೂಜಾರಿ ಎಲ್ಲರೂ. ಹಾಗೆ ನೋಡಿ ಪಲ್ಲಕ್ಕಿ ಇಲ್ಲಿ ಬರ್ತದೆ ನೋಡಿ, ಹೋಗ್ತಾ ಇದೆ. ಎಸ್, ನೋಡಿದ್ರ ಈಗ ಅಲ್ಲೆಲ್ಲ ಪೂಜೆ ಮಾಡ್ತಾರೆ, ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾರೆ. ಮಾಡಿ ನಂತರ ಇಲ್ಲಿ ಪೂಜೆ ಆದ ನಂತರ ಎಲ್ಲರೂ ಗೌರ್ಮೆಂಟ್ ಆಫೀಸರ್ಗಳು ಬರ್ತಾರೆ, ಮಿನಿಸ್ಟರ್, MLA ಎಲ್ಲರೂ ಹಾಗೆ ಬರ್ತಾರೆ. ಬಂದೆಲ್ಲ ಪೂಜೆ ಮಾಡಿ ಆಮೇಲೆ ಅವರು ಇದಾದ ನಂತರ ಮತ್ತೆ ತಗೊಂಡು ಬರ್ತಾರೆ. ಲಾಲ್ಬಾಗ್ ಅವರೇ ಹಿಡಿಬೇಕದು ಪಲ್ಲಕ್ಕಿಗಲ್ವಾ, ಅವರೇ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ತಕ್ಷಣ ನೋಡಿ ಜನಗಳು ಎಷ್ಟು ನೂಗಲ್ದಂಗೆ ಹೇಗಿದ್ದಾರೆ ನೋಡಿ. ಇನ್ನು ಇವಾಗ ನೋಡ್ತಿದಾರೆ ದಸರಾ. ಹಾಗೆ ಇವಾಗ ಜಾತ್ರೆಯಲ್ಲಿ ಸಾವಿರಾರು ಲಕ್ಷ ಗಂಟಲೆ ಬರುತ್ತೆ ಜಾತ್ರೆಯಲ್ಲಿ. ಅಲ್ಲಿ ಜನ ಸಾಗರೇ ಇರುತ್ತೆ. ಈ ಚಕ್ಟಿದ ಮಧ್ಯದಲ್ಲಿ, ಚಕ್ಟಿ ಎಳಮಸಿ ಮಧ್ಯದಲ್ಲಿ ಸುಮಾರು ಸಣ್ಣ ರವಿವಾರ ಆಗುತ್ತೆ ಪುರ. ಇಲ್ಲಿ ನೋಡಿ ಬರ್ತದೆ ನೋಡಿ. ಇವಾಗ ಅಲ್ಲಿಂದ ದೇವಸ್ಥಾನದಿಂದ ಸೀದಾ ಈ ರೋಡ್ ಮುಖಾಂತರ ಹೋಗ್ತಾರೆ. ಫುಲ್ ಓಡೋದು, ಎಲ್ರು ಫುಲ್ ಓಡ್ತಾ ಇರ್ತಾರೆ, ಕೂಗ್ತಾರೆ, ಕಿರ್ತಾರೆ. ಅಬ್ಬಬ್ಬ, ಒಂಥರ ರೋಮಾಂಚನ. ಆ ದೇವ್ರ ಜೊತೆ ಪಲ್ಲಕ್ಕಿ ಜೊತೆ ಓಡಕ್ಕೆ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ. ಬಟ್ ಆ ತರ ನೆಮ್ಮದಿ ಸಿಗುತ್ತೆ ಎಲ್ರಿಗೆ. ನೋಡಿ ಎಲ್ರು ಹೆಜ್ಜೆ ಹಾಕ್ತಾರೆ. ಪೂಜಾರಿ ಅಲ್ಲೇ ಇದ್ದಾರೆ ನೋಡಿ, ಅವರೆಲ್ಲ ಹೆಜ್ಜೆ ಹಾಕ್ತಾರೆ. ಆಮೇಲೆ ಇನ್ನ ಪೂಜಾರಿ ಬರ್ತಾರೆ, ನಾ ಹೇಳ್ತೀನಿ ನಿಮ್ಗೆ. ಆರತಿಗೆ ಹಿಡ್ಕೊಂಡ್ ಬರ್ತಾರೆ, ಆಮೇಲೆ ಡ್ಯೂಟಿಗೆ ಹಿಡ್ಕೊಂಡ್ ಬರ್ತಾರೆ ಜನಗಳು. ಈಗ ನೋಡಿ ಬನ್ನಿ, ನಮ್ಮ ಬೈಕಲ್ಲಿ ಸವಾರ್ ಮಾಡೋಣ. ಯಾಕೆಂದ್ರೆ ನಾನು ಮತ್ತೆ ಮುಂದೆ ಹೋಗ್ಬೇಕು. ಇಲ್ಲಿ ಮೈ ಫ್ರೆಂಡ್ ಸತೀಶ್ ಕುಮಾರು ನಾನು ಬೈಕಲ್ಲಿ ಹೋಗ್ತಾ ಇದ್ವಿ. ಯಾಕೆಂದ್ರೆ ಮುಂದೆ ನಾನು ಹೋಗ್ಬೇಕಲ್ಲ, ಹೋದ ತಕ್ಷಣ ಇದು ಮಾಡ್ಬೇಕಾಗುತ್ತೆ. ನಾನು ಏನು ಹೇಳಿ, ಬ್ಲಾಗ್ಸ್ ರೆಡಿ ಆಗಿರ್ಬೇಕಾ, ಮುಂದೆ ಎಲ್ಲಿ ಬರ್ತದೆ ನಮ್ಮ ಪಲ್ಲಕ್ಕಿ ಅಂತ. ಪಲ್ಲಕ್ಕಿ ತೋರಿಸ್ಬೇಕಾಗಿ ಕಮಾನ್ ಬಂತು ನೋಡಿ. ಈ ಕಮಾನ್ ಒಳಗಡೆ ಹೋಗಿ ನುಗ್ಕೊಂಡು ಆಮೇಲೆ ಆ ಸೈಡ್ ಬರ್ತೀವಿ. ಅವಾಗ ಬೈಕಲ್ಲಿ ತೋರಿಸಿದ್ರೆ ಬರ್ತದೆ ನೋಡಿ ಪಲ್ಲಕ್ಕಿ. ಮಿನಿಸ್ಟರ್ ಸಾಹೇಬರು ಕಾರ್ಗಳು ಹೋಯ್ತಲ್ಲ ಅವಾಗ, ಹಾಗೆ ಆ ದಾರಿಲಿಂದ ಸಾಗುತ್ತೆ. ಇಲ್ಲಿ ನೋಡಿ ಪಲ್ಲಕ್ಕಿ ಎಲ್ಲ ಓಡ್ತಾರೆ ಬಿಡು. ಅಲ್ಲಿ ಅಂದ್ರೆ ಕ್ರಾಸ್ ಹೈವೇ ಇದೆಲ್ಲ ಸ್ಲೋ ಆಗ್ತದೆ ನೋಡಿ, ಎಲ್ಲರೂ ಓಡ್ತಾರೆ. ಸುಮಾರು ಸಾವಿರಾರು ಜನ ಇದ್ದಾರೆ ಇನ್ನೂ ಹಿಂದೆ, ಇನ್ನೂ ಓಡ್ತಾನೆ ಇರ್ತಾರೆ. ನಾನು ಸ್ವಲ್ಪ ತೊಗೊಂಡು ಎಷ್ಟು ಬೇಕೋ ಅಷ್ಟೇ. ಯಾಕೆಂದ್ರೆ ಅಲ್ಲಿ ನೋಡಿ ಎಷ್ಟು ಸ್ಪೀಡ್ ಹೋಗ್ತಾರೆ. ನಾವು ಬೈಕಲ್ಲಿ ಹೋಗ್ತಾ ಇದೀವಿ, ಅವ್ರು ಎಷ್ಟು ಓಡ್ತಾರೆ ನೋಡಿ. ಹಿಂಗೆ ಹೋಗ್ತಾ ಇರ್ತಾರೆ, ಮುಂದೆ ಹಿಂದೆ ಅಲ್ಲಿ ಕಾಯ್ಕೊಂಡು ಕೊಡ್ತಾರೆ ಪೂರ ಫುಲ್. ಎಸ್, ನೀವು ಒಂದ್ಸಲ ವರ್ಷನೂ ಹೋಗ್ಬೇಕು ನೀವು ಭಕ್ತಿಲಿ. ಯಾಕೆಂದ್ರೆ ಭಕ್ತಿ ಇದ್ರೆ ಶಕ್ತಿ ಇರ್ತಾರಲ್ವಾ, ಹುಡುಗಿದರೆ ದೇವರೇ ಸಿಗ್ತಾರಲ್ವಾ. ಹಾಗಾಗಿ ನಮ್ಮ ಮಲ್ಲಣ್ಣ ಹಾಗೆ ನೀವು ಬಂದು ಒಂದ್ಸಲ ಪೂಜೆ ಗೀಜೆ ಮಾಡ್ರಿ. ನೀವು ಹೊಸಬ್ರು ಆದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಸೀದಾ ನೀವು ಖಾನಾಪುರ ಗ್ರಾಮ ಬರುತ್ತೆ, ಹೈವೇದಲ್ಲಿ ಇರುತ್ತೆ. ಹಾಗೆ ತಾಲೂಕಾ ಭಾಲ್ಕಿ, ಡಿಸ್ಟಿಕ್ ಬೀದರ್ ಅಲ್ಲಿ ಬರುತ್ತೆ. ನೀವು ಅಲ್ಲಿ ಬರಬೇಕು. ಇದಕ್ಕೆ ದಕ್ಷಿಣ ಕಾಶಿನೇ ಅಂತ ಕರೀತಾರೆ. ಉತ್ತರ ಕಾಶಿ ದಕ್ಷಿಣ ಕಾಶಿ ಅಲ್ವಾ, ದಕ್ಷಿಣ ಕಾಶಿನೇ ಅಂತಂತಾರೆ. ಹಾಗಾಗಿ ನೋಡಿ ಪೂಜಾರಿ ಹೋಗ್ತಿದ್ರೆ, ಇನ್ನೊಬ್ಬ ಪೂಜಾರಿ, ಇವರೆಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗ್ತಾರೆ. ಹನುಮಂದರ ಗುಡಿ ಇದೆ ಅಲ್ಲಿ ಮೇಲ್ಗಡೆ, ಊರ ಹತ್ರ ಅಲ್ವಾ. ಅಲ್ಲಿ ಪೂಜಾ ಪುನಸ್ಕಾರ, ಭಜನೆ ಹಾಕ್ತಾರೆ, ಕೂತ್ಕೋತಾರೆ, ಇದು ಆಡ್ತಾನೆ. ಅದು ಭಾಜಿ ಅಲ್ಲಿಂದ ಒಂಥರ ಇರುತ್ತೆ. ದೇವರೆಲ್ಲ ಬರ್ತಾರೆ ಮೈಯಲ್ಲೆಲ್ಲ. ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಮುಂದೆ ಹೋಗ್ತಾ ತೋರಿಸ್ತೀನಿ. ನೀವು ನಿಮ್ಗೆಲ್ಲ ಗೊತ್ತಿರ್ಬೋದು, ಬಟ್ ಕೆಲವರು ನೋಡ್ತಾರೆ ಗೊತ್ತಿರ್ಬೋದು, ಬಟ್ ಜಾಸ್ತಿ ಹೇಳ್ತಾ ಇದೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಂಗೆ ಎಷ್ಟು ತಕ್ಕ ಮಟ್ಟಿಗೆ ಗೊತ್ತಿದೆಯಲ್ಲ, ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬರ್ತೀನಲ್ಲ. ಹಾಗಾಗಿ ನೋಡಿ ಪಲ್ಲಕ್ಕಿದಲ್ಲಿ ದೇವ್ರು ಕಾಣ್ತಾ ಇದ್ದೀರಾ. ನಾನು ಕೆಲವೇ ನಿಮಿಷದ ತೋರಿಸ್ತೀನಿ. ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸಿ ಆಮೇಲೆ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾರೆ. ನೋಡಿ ಎಷ್ಟು ಅಲ್ಲಿನ ಪೂಜೆ ಆಯ್ತಾ. ಮತ್ತೆ ಗುರುಗಳು ನೋಡಿ ಬೈಕಲ್ಲಿ ಅಷ್ಟು ಸ್ಪೀಡ್ ಹೊಡಿತಾರೆ ಗುರುಗಳು. ಯಾಕೆ ಆರ್ತಿಗೆ ಹೋಗುತ್ತಲ್ಲ, ಹಾಗಾಗಿ ನೋಡಿ ಸ್ಪೀಡ್ ಹೋಗ್ತಾರೆ. ಅಂದ್ರೆ ನೋವೇ ಬರಲ್ಲ ಕಾಲ ಅದನ್ನ. ಆ ಥರ ಭಕ್ತಿಲಿಂದ ದೇವರ ಜೊತೆಗಿರ್ತಾರಲ್ಲ,
ಹಾಗಾಗಿ ಈಗ ನೋಡಿ ಇಲ್ಲಿಂದು ಮತ್ತೆ ಈಗ ಇಲ್ಲಿ ಭಜನ್ ಪುನಸ್ಕಾರ ಅಲ್ಲಿ ನಡೀತದೆ ನಾಡು ಊಟ ಆಮೇಲೆ ಟೀ ಕಾಫಿ ಎಲ್ಲ ರೆಡಿ ಆಗ್ತಾರೆ ಅಲ್ಲಿ ಇಕ್ತಾರೆ. ಆಮೇಲೆ ಇಲ್ಲಿ ನೋಡಿ ಜನಸಾಗರ ಅಲ್ಲಿ ಹನುಮಂತರ ಗುಡಿ ಅಂತ ಇದೆ. ಅಲ್ಲಿ ನಂಗೆ ಸ್ವಲ್ಪ ಮಾತಾಡಕ್ ಬರಲಿಲ್ಲ ಅಂತ ಬೇಜಾರಾಗಬೇಡ್ರಿ. ನಾನು ಕಲಿತಾ ಇದ್ದೀನಿ, ಇದು ಮಾತಾಡಕ್ಕೆ ಈ ಬ್ಲಾಗ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇಲ್ಲಿ ನೋಡಿ ಆನೆ ಮೇಲೆ ಬಂದು ಇದು ಕೂತಿದ್ರು ಅವರು. ಈಗ ಇಲ್ಲಿ ನೋಡಿ ಆಮೇಲೆ ಅಲ್ಲಿ ಪಲ್ಲಕ್ಕಿ ಇಲ್ಲಿಂದು ಇಲ್ಲಿ ಆನೆ ಮೇಲೆ ಮತ್ತೆ ಪೂಜೆ ನಡೆಯುತ್ತೆ ಇವಾಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜನಗಳು ನೋಡಿ, ಫುಲ್ ಈ ಸೈಡ್ ಆ ಸೈಡ್ ಎಲ್ಲ ಕಡೆ ಇರ್ತಾರೆ. ಅಲ್ಲಿ ಊರಲ್ಲಿ ಎಂಬತ್ತು ಬರ್ತಾರೆ. ಹೆಂಗೆ ಅಂದ್ರೆ ಅವ್ರ ಊರಲ್ಲಿ ಪಲ್ಲಕ್ಕಿ 2 ಇದಾಗ್ತಿದಲ್ಲ, ಇಲ್ಲೆಲ್ಲ ನೋಡಿ ಡ್ಯೂಟಿ ಎಲ್ಲ ಹಿಂಗೆ ಹಿಂದಿನ ಕಾಲದಲ್ಲಿ ಹೇಗೆ ಬರ್ತಾರೆ ಅದೇ ತರ ಆಚರಣೆ ಮಾಡ್ತಾರೆ ಡ್ಯೂಟಿ. ಇಲ್ಲಿ ನೋಡಿ ನಾನು ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನ, ಬಟ್ ಕಾಣಲ್ಲ. ಐ ಆಮ್ ಸ್ಟೈಲಿಶ್ ಹೀರೋ ಧನು, ಬಟ್ ಐ ಆಮ್ ನಾಟ್ ಸ್ಟೈಲಿಶ್ ಬಿಕಾಸ್ ಮೈ ವರ್ಕ್ ಈಸ್ ಸ್ಟೈಲಿಶ್ ಅಂತೀನಲ್ಲ, ಅದೇ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ ನಮ್ಮ ಪೂಜಾರಿ ಇದು ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಈಗ ಬನ್ನಿ ಟೀ ಕುಡಿಯೋಣ, ಹಾಲು ಕುಡಿಯೋಣ ಬನ್ನಿ. ಎಸ್ ನೋಡಿದ್ರ ಯಾಕೆ ಜೊತೆಗೆ ನಮ್ದು ಫ್ರೆಂಡ್ ಸತೀಶ್ ಕುಮಾರ್ ಅವರು ನನಗೆ ನನ್ನ ಜೊತೆನೇ ಇದ್ರು. ಅವರು ಮುಗಿದ ತನಕ ಫಸ್ಟ್ ಸೆಕೆಂಡ್ ಅವ್ರು ಬಂದಿದ್ದು ಗೊತ್ತಿದ್ದಿಲ್ಲ ನನಗೆ. ನಮ್ಮ ಊರಲ್ಲಿ ನಾನು ಬಂದೆ, ಅವ್ರ ಊರಿಗೆ ಅವ್ರು ಬಂದರು, ಕೊಚ್ಕೊ ಅಲ್ವಾ. ಹಾಗೆ ಹಂಗೆ ಒಂಥರ ರೋಮಾಂಚನ ಮ್ಯಾಗ್ನೆಟ್ ಥರ ಅಂಟ್ಕೊಂಡು ಬಿಡ್ತಾ. ಆ ಕಡೆಯಿಂದ ಅವ್ರು ಬಂದು ನನಗೆ ಗೊತ್ತೇ ಇಲ್ಲ. ಆಮೇಲೆ ಅಲ್ಲಿ ಸಿಕ್ಕಿದ್ರು ನೋಡಿ, ಭಜನ್ ನಡೀತದೆ, ಭಜನ್ನು ಎಲ್ಲ ನಡೀತದೆ. ಇಲ್ಲಿ ನೋಡಿ ದೇವ್ರು ಬಂದ್ರಾ ಇದೇ ಥರ ಮಾಡ್ತಾರೆ. ಇಡೀ ರಾತ್ರಿ ಫುಲ್ ಒಬ್ಬರಾದ್ರೆ ಇದಾಗ್ತಾ ಇರುತ್ತೆ ನೋಡಿ. ಜನಗಳು ಕೂತ್ಕೊಂಡು ಅಲ್ಲೇ ಕೂಡ್ತಾರೆ, ಭಜನ್ ಆಗ್ತಾರೆ. ಇಲ್ಲಿ ಭಜನ್ ಆಗ್ತಿದ್ದಾರೆ ನೋಡಿ, ನಾ ಹೇಳಿಲ್ವಾ ಸ್ಟಾರ್ಟ್ ಮಾಡ್ತಾರೆ ಫುಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್.